ಯತೋ ಧರ್ಮಸ್ತತೋ ಜಯ. ಯುಗಗಳು ಬದಲಾದರೂ ಧರ್ಮದ ದಾರಿ ಯಾವತ್ತೂ ಬದಲಾಗಿಲ್ಲ. ಅಧರ್ಮವು ಸಂಚಿನ ಕತ್ತಿಯಿಂದ ನಡುಕದ ರಾಜ್ಯವನ್ನು ಕಿತ್ತಿಕೊಂಡಿತ್ತು. ಆದರೆ ಪ್ರತಿ ಬಾರಿ ಕಾಲವೇ ನ್ಯಾಯಾಧೀಶನಾಗಿ ನಿಂತಿತ್ತು. ಈ ಭೂಮಿಯು ಅನೇಕ ಯೋಧರನ್ನು ಕಂಡಿದೆ. ಆದರೆ ಧರ್ಮಕ್ಕಾಗಿ ಹೋರಾಡಿದವರ ಹೆಸರೇ ಶಾಸನಗಳಲ್ಲಿ ಹಾಗೂ ಕಾಲದ ಮರಳಿನಲ್ಲಿ ಉಳಿದಿದೆ. ಯತೋ ಧರ್ಮಸ್ತತೋ ಜಯ, ಅರ್ಥಾತ್ ಯಾವ ಕಡೆ ಧರ್ಮವಿದೆಯೋ ಅಲ್ಲಿ ಜಯವಿದೆ. ಪೂಜಾರ್ರೆ, ಯಾರು ನೀವು? ನಾನೊಬ್ಬ ಯೂಟ್ಯೂಬರು. ಇಲ್ಲೆಲ್ಲ ವಿಡಿಯೋ ಮಾಡ್ಕೋಬೋದು ದೇವಸ್ಥಾನದ್ದೆಲ್ಲ. ಹಾ, ತೊಂದ್ರೆ ಇಲ್ಲ, ತಗೊಳ್ಳಿ. ಪೂಜಾರ್ರೆ, ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಇತಿಹಾಸ ಗೊತ್ತಾ? ಬನ್ನಿ ಹೇಳ್ತೀನಿ. ಇಲ್ಲಿ ಸುಮಾರು 600-700 ವರ್ಷ ಇತಿಹಾಸ ಇದೆ. ಏನು 600-700 ವರ್ಷ ಇತಿಹಾಸ ಇದೆ ಇದಕ್ಕೆ? ನೋಡಿ ಸ್ವಾಮಿ, ಈ ದೇವಾಲಯಕ್ಕೆ ಪ್ರತಿದಿನ ಬಂದು ನಾನು ಪೂಜೆ ಮಾಡ್ತೇನೆ. ಏನೇ ಬೇಡಿಕೊಂಡರೂ ವರವನ್ನು ಕೊಡುವ ಶ್ರೀ ರಾಮನ ಬಂಟ ಹನುಮಂತ. ಹಾಗಾದ್ರೆ ಈ ದೇವಸ್ಥಾನದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಬನ್ನಿ. ಸುಮಾರು 400 ವರ್ಷಗಳ ಹಿಂದೆ ಮಹಾಬಲ ದುರ್ಗ ಎಂಬ ರಾಜ್ಯವಿತ್ತು. ಅದು ಅತ್ಯಂತ ಶ್ರೀಮಂತ ರಾಜ್ಯವಾಗಿತ್ತು. ಅಲ್ಲಿನ ಸಂತೆ ಬೀದಿಗಳಲ್ಲಿ ಮುತ್ತು, ರತ್ನ, ಚಿನ್ನ, ವಜ್ರ, ವೈಡೂರ್ಯಗಳ ವ್ಯಾಪಾರ ನಡೆಯುತ್ತಿತ್ತು. ಆ ರಾಜ್ಯದಲ್ಲಿ ವೆಂಕಟನಾಥ ಪುರಾಜಿ ಎಂಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅವನ ರಾಜ್ಯದಲ್ಲಿ ಭಯವಿಲ್ಲ, ಹಸಿವು ಇಲ್ಲ. ಅವನ ಮಾತೇ ನ್ಯಾಯ, ಅವನ ಹೃದಯ ದಾನ. ಅಂತ ರಾಜರು ಯುಗದಲ್ಲಿ ಒಮ್ಮೆ ಮಾತ್ರ ಹುಟ್ಟುತ್ತಾರೆ. ಅವನು ಕೇವಲ ರಾಜನಲ್ಲ, ಅದು ಜನರ ನಂಬಿಕೆ. ಧರ್ಮದಂಡನಾಯಕ, ಅವನ ಹೆಸರೇ ಧರ್ಮ. ಪಕ್ಕದ ರಾಜ್ಯದಲ್ಲಿ ಪ್ರತಾಪವರ್ಮ ಎಂಬ ಕುತಂತ್ರಿ ರಾಜನಿದ್ದನು. ಅವನಿಗೆ ಮಹಾಬಲ ದುರ್ಗದ ಸಂಪತ್ತಿನ ಮೇಲೆ ಕಣ್ಣಿತ್ತು. ಆದರೆ ಅವನ ಸೈನ್ಯದ ಬಲ ಕಡಿಮೆ ಇದರಿಂದ ಅವನು ನೇರವಾಗಿ ಯುದ್ಧ ಮಾಡಿ ಗೆಲ್ಲುವುದು ಕಷ್ಟವಾಗಿತ್ತು. ಅವನ ಮಂತ್ರ ವಿದ್ಯೆಯಿಂದ ಸಂಚು ಮಾಡಿ ಮಹಾಬಲ ದುರ್ಗದ ಸಂಪತ್ತನ್ನು ವಶಪಡಿಸಿಕೊಳ್ಳಬೇಕೆಂದು ಸಮಯಕ್ಕಾಗಿ ಕಾಯುತ್ತಿದ್ದನು. ಇಲ್ಲಿ ಮಹಾಬಲ ದುರ್ಗದಲ್ಲಿ ವೆಂಕಟನಾಥ ಪುರಾಜಿಯು ಪುಷ್ಪಲಿಕಾ ಎಂಬ ಯುವರಾಣಿಯನ್ನು ವಿವಾಹವಾದನು. ವರ್ಷದ ನಂತರ ಪುಷ್ಪಲಿಕಳು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅಂದು ಇಡೀ ಮಹಾಬಲ ದುರ್ಗದಲ್ಲಿ ಹಬ್ಬದ ವಾತಾವರಣ ಕೂಡಿತ್ತು. ರಾಜನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅಂದು ಇಡೀ ರಾಜ್ಯಕ್ಕೆ ಹಬ್ಬದ ಔತಣ ಹಾಕಿಸಿದನು. ಹೀಗೆ ಎಲ್ಲ ಸರಿಯಾಗಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಾಗೆ ಒಂದು ದಿನ ಮಹಾಬಲ ದುರ್ಗಕ್ಕೆ ಬರಸಿಡಲೊಂದು ಪಡೆದಿತ್ತು. ಇಡೀ ಮಹಾಬಲ ದುರ್ಗವೇ ಕಾರ್ಮೋಡದಿಂದ ಕವಿದುಕೊಂಡಿತ್ತು. ಊರಿನ ಜನರಿಗೆಲ್ಲ ಘೋರ ಕಾಯಿಲೆಯೊಂದು ಹರಡಿತ್ತು. ಜನರು ತೀವ್ರ ಕಾಯಿಲೆಯಿಂದ ಬರಡೆ ಸಾಯುತ್ತಾ ಬಂದರು. ಎಷ್ಟೇ ವೈದ್ಯರು ಬಂದರು, ಎಷ್ಟೇ ತರ ಚಿಕಿತ್ಸೆ ನೀಡಿದರೂ ಪ್ರಯೋಜನವಾಗುತ್ತಿರಲಿಲ್ಲ. ವೆಂಕಟನಾಥ ಪುರಾಜಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ವೆಂಕಟನಾಥ ಪುರಾಜಿಗೆ ದಿಕ್ಕೆ ತೋಚದೆ ತಲೆ ಕೆಡಿಸಿಕೊಂಡು ಕುಳಿತಿದ್ದಾಗ ಇದ್ದಕ್ಕಿದ್ದಾಗೆ ಒಂದು ದಿನ ಲೋಕ ಸಂಚಾರಕ್ಕಾಗಿ ಹೊರಟಿದ್ದ ಸನ್ಯಾಸಿಗಳ ಗುಂಪೊಂದು ಅರಮನೆಯ ತಾಪನಿತ್ತು. ರಾಜನು ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡನು. ತನ್ನ ರಾಜಕ್ಕದ ಸಾವು ನೋವುಗಳ ಬಗ್ಗೆ ರಾಜನು ಸನ್ಯಾಸಿಗಳ ಹತ್ತಿರ ಹಂಚಿಕೊಂಡನು. ಇದಕ್ಕೆ ನೀವೇ ಪರಿಹಾರ ನೀಡಬೇಕು ಎಂದು ಮಂಡಿ ಊರಿ ಬೇಡಿಕೊಂಡನು. ಒಬ್ಬ ಸನ್ಯಾಸಿಯು, ಇಲ್ಲಿ ಯಾರದೋ ತಂತ್ರಶಕ್ತಿಯ ಕೈ ಅಡಗಿದೆ. ಇದಕ್ಕೆ ಇರುವುದು ಒಂದೇ ಪರಿಹಾರ. ದುಷ್ಟ ಶಕ್ತಿಗಳ ಅಟ್ಟಹಾಸವನ್ನು ಮಟ್ಟ ಹಾಕುವ ಪಂಚಲೋಹದಿಂದ ಮಾಡಲ್ಪಟ್ಟ ಹನುಮಂತ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಹೀಗೆ ಮಾಡಿದರೆ ರಾಜ್ಯಕ್ಕೆ ಅಂಟಿದ ದುಷ್ಟ ಶಕ್ತಿಗಳ ಪ್ರಭಾವ ಕಳೆಯುತ್ತದೆ. ಸರಿ ಎಂದು ಮಹಾಬಲ ದುರ್ಗದ ಪ್ರಜೆಗಳು ಹಾಗೂ ರಾಜಮನೆತನದವರು ಎಲ್ಲರೂ ಕೂಡಿ ಸನ್ಯಾಸಿ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗಾಗಿ ಸಕಲ ಸಿದ್ಧತೆ ನಡೆಸುತ್ತಿದ್ದರು. ಇತ್ತ ಈ ವಿಷಯವು ಪ್ರತಾಪವರ್ಮನ ಕಿವಿಗೆ ಬಿತ್ತು. ಇದೇ ಸರಿಯಾದ ಸಮಯವೆಂದು ಪ್ರತಾಪವರ್ಮನು ತನ್ನ ಸೈನ್ಯವೆಲ್ಲ ಕರೆದುಕೊಂಡು ಮಹಾಬಲ ದುರ್ಗದತ್ತ ಸಾಗಿದನು. ಇತ್ತ ಮಹಾಬಲ ದುರ್ಗದಲ್ಲಿ ಹಬ್ಬದ ವಾತಾವರಣ ಕೂಡಿತ್ತು.
ಸನ್ಯಾಸಿಗಳ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗಾಗಿ ಹೋಮ ಹವನ ಪೂಜೆ ಪುರಸ್ಕಾರ ಇತ್ಯಾದಿ ಕಾರ್ಯಗಳು ನಡೆಯುತ್ತಿತ್ತು. ಸ್ವಲ್ಪ ಸಮಯ ನಂತರ ಪ್ರತಾಪವರ್ಮನು ಏಕಾಏಕಿ ದಾಳಿ ಮಾಡಿದನು. ಈ ನಿರೀಕ್ಷಿತ ಆಕ್ರಮಣದಿಂದ ಅಸಹಾಯಕನಾದ ರಾಜ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾದನು. ಪ್ರತಾಪವರ್ಮನು ಅಧರ್ಮದಿಂದ ವಿಜಯಗೈದು ಮಹಾಬಲ ದುರ್ಗವನ್ನು ನಾಶಗೊಳಿಸಿದನು. ಹಾಗೂ ವೆಂಕಟನಾಥ ಪುರಜಿಯ ಸಂಪತ್ತನ್ನು ಗಮನಿಸಿಕೊಂಡು ಮತ್ತು ಪಂಚಲೋಹದಿಂದ ಮಾಡಲ್ಪಟ್ಟ ಹನುಮಂತ ವಿಗ್ರಹವನ್ನು ತನ್ನೊಡನೆ ಕೊಂಡೊಯ್ದನು. ವೆಂಕಟನಾಥ ಪುರಜಿಯು ತನ್ನ ಕೊನೆ ಉಸಿರು ಎಳೆಯುತ್ತಾ, ಎಷ್ಟೇ ಯುಗಗಳು ಕಳೆದರು ಮತ್ತೆ ಬಂದು ನನ್ನ ಸಂಪತ್ತನ್ನು ಹಿಂಪಡೆಯುತ್ತೇನೆ. ಶ್ರೀ ಹನುಮಂತ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಎತ್ತಿರುತ್ತೇನೆ. ಮುರಾರ್ಜಿ ಮತ್ತೆ ಬರುತ್ತಾನೆಂದು ಪ್ರತಾಪವರ್ಮ ಆ ಸಂಪತ್ತನ್ನೆಲ್ಲ ಇದೇ ಬೆಟ್ಟದಲ್ಲಿ ಬೆಚ್ಚಿದ್ದು ಸ್ವತಃ ತಾನೇ ಕಾವಲು ಕಾಯುತ್ತಿದ್ದಾನೆಂದು ನಂಬಿದೆ. ಅದು ದೇವರ ವಿಗ್ರಹ ಇನ್ನೂ ಇಲ್ಲೇ ಇದೆಯಾ? ಹೌದು 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 ಹೌದು. ಮಗ, ಪ್ರಕೃತಿ ಮಡಿಲಲ್ಲಿ ಸುಸ್ಸು ಬಿಡೋದ್ರಲ್ಲಿ ಏನೋ ಒಂಥರ ಮಜಾ ಕಣೋ. ಬರ. ಲೋ ಮಗ, ಹೇಳ. ಸತೀಶ ಏನಾರ ಕಾಲ್ ಮಾಡಿದ್ನಾ? ಮಾಡ್ಲಿಲ್ಲ ಕಣ, ನಾನೇ ಮಾಡ್ಬೇಕು ಈಗ. ಮಾಡು. ಇರೋ ಮಾಡ್ತೀನಿ. ಲೋ ಮಗ, ಇಷ್ಟೊತ್ತು ನಿನ್ನೆ ನೆನ್ಸ್ಕೊತಾ ಇದ್ದ ಕಣೋ. ಯಾರೇ ಆಗ್ಲಿ ಕಣ್ ಮುಂದೆ ನೆನ್ಸ್ಕೊಂಡ್ರೆ ಸಾಕು, ಕಣ್ ಮುಂದೆ ಕಣವನ ಈ ಸತೀಶ. ಇವನ್ನ ನಂಬೇಡ ಕಣಲ್ಲ, ಬರೀ ಸುಳ್ಳೆ ಹೇಳ್ತಾನಲ್ಲ. ಹ್ಞೂ ಕಣಪ್ಪ, ಬರೀ ಸುಳ್ಳೆ ಹೇಳೋದು. ಹೌದೌದು ಬಿಡ. ಮಗ ಇಂಟ್ರಿಗೆ ಹೋಗಿದ್ದಲ್ಲ, ಏನಾಯ್ತು? ಮಗ, ಇಂಟರ್ವ್ಯೂ ಗೋವಿಂದ ಗೋವಿಂದ. ಶಂಕರ, ನಿಂದೇನಾಯ್ತಲ್ಲ? ಮಗ, ನಮ್ ಜೀವನದಲ್ಲಿ ಸೆಲೆಕ್ಷನ್ಗಿಂತ ಬರೀ ರಿಜೆಕ್ಷನ್ ಮಗ. ಸರಿ, ನಿಂದೇನಾಯ್ತಲ್ಲ? ನಮ್ಗೆ ಗೊತ್ತಲ್ಲ ಮಗ, ನಮ್ಮ ಹತ್ರ ದುಡ್ಡಿಲ್ಲ, ಬಡವ್ರ ಮಕ್ಳು ಬೆಳಿಗ್ಗೆ ಎಲ್ ಬಿಡ್ತಾರೋ? ಇದೆಲ್ಲ ಬಿಡು ಮಗ, ನಮ್ಮ ಲೈಫಲ್ಲಿ ಇದೆಲ್ಲ ಕಾಮನ್ನು. ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ಬಿಡ್ರಲ್ಲೇ, ಒಂದಲ್ಲ ಒಂದಿನ ನಾವು ಬೆಳಿತೀವಿ. ಬೆಳಿತೇವೆ. ಸರಿ ರವಿ, ಅಮ್ಮ ಹೇಗಿದ್ದಾರೋ? ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನಾವು ಮಗ ಜೀವನದಲ್ಲಿ ಹೆಂಗೋ ಸೆಟ್ಲ್ ಆಗೋದು. ಬ್ಯಾಂಕ್ ಕಳ್ತನ ಮಾಡ್ಬಿಟ್ರೆ, ಪೊಲೀಸರು ಲಾಠಿ ತುರುಕ್ಬಿಟ್ರೆ, ಅಯ್ಯ ರೇ, ನಿನ್ ಐಡಿಯಾಗ ನಾನು ಐಡಿಯಾ. ಇವನ್ ಯಾವನ ಹಿಂಗ್ ಬತ್ತವನೇ. ಅಣ್ಣ, ನಾನೊಂದ್ ಜಾಗಕ್ಕೆ ಹೋಗಿದ್ದೆ. ಆ ಜಾಗದಲ್ಲಿ ನಾನು ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೀನಿ. ಅಲ್ಲೊಂದ್ ವಿಗ್ರಹ ಐತೆ. ವಿಗ್ರಹ ಏನಾರ ನಾವ್ ಎತ್ತಿದ್ರೆ ನಮ್ ಲೈಫ್ ಫುಲ್ ಸೆಟ್ಲು ಅಣ್ಣ. ಹ್ಞೂ ಅಣ್ಣ, ಸೆಟ್ಲೆ. ಮಗ ನಾ ದೇವ್ರ ವಿಚಾರಕ್ಕೆ ಬರಲ್ಲ, ಹೋಗಲ್ಲೋ. ನನ್ ಕೈಲಾಗೋದಿಲ್ಲಪ್ಪ, ನಾನ್ ಬರೋದಿಲ್ಲ. ಹಲೋ, ಬರ್ತಾ ಇದೀನಿರ್ಲ. ಎಣ್ಣೆ ಅಣ್ಣ, ಎಣ್ಣೆ ಹಾಕ್ಸ್ತೀನಿ ಎಲ್ರಿಗೂ. ಎಣ್ಣೆನಾ? ಮಗ ಕಟ್ ಮಾಡ, ಬರ್ತೀನಿ ಒಂದ್ ನಿಮಿಷ. ನಾನು ಬರ್ತೀನಿ ಕಣೋ, ನಾನು ಬರ್ತೀನಿ. ಏನು ಹೇಳು ಮಗ, ನೀರಲ್ಲಿ ಕಲ್ಲೊಳದ ಏನೋ ಒಂಥರ ಮಗ ಹಾಕೋಣ. ಕಣ್ಲ ಮಗ, ನೀನ್ ಹೇಳೋದ್ ನಿಜ. ನೀರಲ್ಲಿ ಕೈ ಆಡಿಸ್ತಾ ಇದ್ರೆ ಏನೋ ಒಂಥರ ಫೀಲ್ ಕಲ್ಲ. ಲೋ ಸಂಕ್ರ, ಎಲ್ಲೆಲ್ಲ ನಿನ್ ತಮ್ಮ ಎಣ್ಣೆ ತತ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಬತ್ತನ್ ತಡಿಲ, ಅಷ್ಟೂರ್ದಿಂದ ಬರೋಕಿಲ್ವಲ್ಲ, ಬತ್ತನ್ ತಡಿ. ಮಗ, ಎಣ್ಣೆ ಕೊಡ್ತಾ ಬಿಟ್ಟು ಡೀಲ್ ಒಪ್ಕೊಂಡಿದ್ದು ಎಲ್ಲ ಅವನು. ಫೋನ್ ಮಾಡೋ ಬೇಗ. ಇರಲ್ಲ, ಫೋನ್ ಮಾಡ್ತೀನಿ. ಅಣ್ಣ, ಆಗೋಳ ಅಲ್ಲಿ ಬಂದಲೋ, ಬಾರೋ ಬಾರೋ ಬಿನ್ನೆ, ಬಾರೋ. ಲೋ ತಮ್ಮ, ಎಲ್ಲ ಹೋಗಿದೆ ಅವಾಗಿಂದಲೋ? ತತಾರ್ಲ ಎಣ್ಣೆನ ಎಷ್ಟೊತ್ಲ ಕಾಯೋದು? ಸತೀಶ, ಇವತ್ತು ಫುಲ್ ಫ್ರೀ. ಇದು ನಮ್ಮ ಅಣ್ಣನಿಗೆ ಕುದುರೆ ಕೊಡಿಯೋ ರಮ್ಮು. ನಮ್ಮ ಅಪ್ಪನ್ ಗುಟ್ಟಿದ್ಕು ಸಾರ್ಥಕ ಆಯ್ತು ಕಣ್ಲ ತಮ್ಮ ನೀನು. ಅಣ್ಣ, ಇದು ನಿನ್ಗೆ.
ಅಣ್ಣ ಇದು ನಿನ್ಗೆ. ತಮ್ಮ ಅದೇನ್ ಹೇಳ ನಿಂದು? ಅಣ್ಣ ಪಕ್ಕದ ಊರಲ್ಲಿ ಒಂದ್ ಗುಹೆ ಐತೆ. ಆ ಗುಹೆ ಒಳಗಡೆ ಒಂದ್ ಆಂಜನೇಯಂದು ವಿಗ್ರಹ ಐತೆ. ಆ ವಿಗ್ರಹ ಏನಾರ ನಾವು ಡೀಲ್ ಮಾಡಿದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದಣ್ಣ. ಏಯ್, ಹನುಮಂತನ ವಿಗ್ರಹ ಅಂತ ಇದ್ಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ ಇಲ್ಲಿ? ಏಯ್, ಅವನೇನ್ ತಮಾಷೆ ಮಾಡ್ತಾವನೇನೋ? ಲೋ ಇರ್ಲಾ, ಲೋ ಶಂಕರ, ನಿನ್ ತಮ್ಮದ ಏನಂತ ಕೇಳಲಾ? ರಾಜು, ಇದು ಹನುಮಂತನ ವಿಗ್ರಹ ಅಂತ ಇದೆಯಾ? ಇದ್ರಲ್ಲಿ ಏನಾರ ತೊಂದ್ರೆ ಆದ್ರೆ ಏನೋ ಮಾಡೋದು? ಅಣ್ಣ ಏನು ಆಗಲ್ಲ ಅಣ್ಣ ಅಲ್ಲಿ. ಏಯ್, ಆ ಲಂಕಾಸುರನ್ ಏನಾಯ್ತು? ಈ ನಮ್ ಕತೆ ಅಣ್ಣ ಯೋಚನೆ ಮಾಡ್ರಣ, ದುಡ್ಡಿದ್ರೇನೆ ಎಲ್ಲ, ಇಲ್ಲಾಂದ್ರೆ ಜೀವನ ನಡೆಯಲ್ಲ ಅಣ್ಣ. ಏನೋ ಆಗೋಯ್ತದೆ, ಇಲ್ಲೆಲ್ಲಾರ್ಗು ದುಡ್ಡಿನ ಅವಶ್ಯಕತೆ ಇದೆ, ಮಾಡ್ಲೇಬೇಕು. ಮಗ, ನಾವೇನೇ ಮಾಡ್ಬೇಕಂದ್ರು ದುಡ್ಡು ಬೇಕು ಕಣೋ. ಯೋಚನೆ ಮಾಡೋ ಸತೀಶ. ದುಡ್ಡು ಬೇಕು ನಿಜ. ಪರಮಾತ್ಮನ ವಿಚಾರಕ್ಕೆ ಹೋದ್ರೆ ನಾವೇ ಪರ್ವತ ಆಗ್ಬಿಡ್ತೀವಿ. ದೇವ್ರ ವಿಚಾರಕ್ಕೆ ಹೋಗ್ಬಿಡೋದು ನಿಜ. ಈಗ ದುಡ್ಡು ಮಾಡಕ್ ಏನ್ ಮಾಡ್ಬೇಕು ಹೇಳ ಅದನ್ನ. ಮಗ, ಬ್ಯಾಂಕ್ ದರೋಡೆ ಮಾಡಿದ್ರೆ? ಅಯ್ಯೋ, ನೀನ್ ಬ್ಯಾಂಕಿಗೆ ನನ್ ಬೋರ್ಡ್ ಸಿಗಕ್ಕ. ಅವ್ನು ಹೇಳ್ತಾರದ್ರಲ್ಲೂ ಸರಿ ಐತೆ. ಮೊದ್ಲೇ ನಮ್ ಕೆಲ್ಸ ಇಲ್ಲ, ಯೋಚನೆ ಮಾಡೋ ಶಂಕರ. ಅಯ್ಯೋ ನನ್ ಮಕ್ಳ, ಬೇರೆ ಏನಾರ ಐಡಿಯಾ ಇದ್ರೆ ಹೇಳ್ರಲ್ಲಿ. ರೈಸ್ ಫುಲ್ ಕೇಳಿದ್ಯಾ?